ಅವಮಾನ ಸೋಲು. ಅವಮಾನದಿಂದ ಸೋಲು ಅಥವಾ ಸೋಲಿನಿಂದ ಅವಮಾನ ಆಗಬಹುದು. ಮಕ್ಕಳು ಸ್ಕೂಲ್ಗೆ ಸೇರಿ ಬೇರೆ ಮಕ್ಕಳೊಂದಿಗೆ ಬೆರೆಯಕ್ಕೆ ಶುರು ಮಾಡಿದಾಗಿಂದ ಸಾಯೋವರೆಗೂ ಒಂದಲ್ಲ ಒಂದು ರೀತಿಯ ಅವಮಾನ ಸೋಲು ಉಂಟಾಗ್ತಾನೆ ಇರುತ್ತೆ. ಹಾಗೂ ಇದು ನಮ್ಮನ್ನು ಎತ್ತರದ ಮಟ್ಟಕ್ಕಾದ್ರೂ ಕರ್ಕೊಂಡು ಹೋಗ್ಬೋದು ಅಥವಾ ನಮ್ಮನ್ನು ನಾಶ ಮಾಡಿ ಬಿಡ್ಬೋದು. ಅವಮಾನಕ್ಕಿರುವ ತಾಕತ್ತೆ ಅಂತಹದು. ಅವಮಾನ ಛಲವನ್ನು ಹುಟ್ಟಿಸುತ್ತದೆ. ಆ ಛಲವನ್ನು ಗರ್ಭ ಧರಿಸಿಕೊಂಡು ಸಾಧನೆ ಎಂಬ ಮಗುವನ್ನು ಹೆರಬಲ್ಲ ಶಕ್ತಿ ನಮ್ಮ ದೇಹದಲ್ಲಿ ಇರ್ಬೇಕು. ಇಲ್ದೆ ಹೋದ್ರೆ ಸಣ್ಣ ಅವಮಾನ ಸೋಲು ನಮ್ಮನ್ನು ಯಾವುದಕ್ಕೂ ಕುಗ್ಗಿಸಿ ಯಾವುದಕ್ಕೂ ಕೆಲಸಕ್ಕೆ ಬಾರದವರನ್ನಾಗಿ ಮಾಡಿ ಬಿಡಬಹುದು. ಆದ ಅವಮಾನವನ್ನು ನಿಧಾನವಾಗಿ ಅವಡುಗಚ್ಚಿ ಅರಗಿಸಿಕೊಳ್ಳಲೇಬೇಕು. ಆದರೆ ಇದು ಸುಲಭವಾಗಿ ಸಾಧ್ಯವಾಗುವಂತದ್ದಲ್ಲ. ಅವಮಾನ ಸೋಲು ಮುಖದ ಮೇಲೆ ಆದಂತಹ ಗಾಯದ ಗೀರಿನಂತೆ. ಅದು ಮನಸ್ಸಿನ ಕನ್ನಡಿಯಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಲೇ ಇರುತ್ತದೆ. ಆದ ಅವಮಾನ ಸೋಲನ್ನು ಮರೆತು ಬಿಟ್ಟುವೋ ನಾವು ನಿರ್ಲಜ್ಜರಾಗಿ ಬಿಡುತ್ತೇವೆ. ಆದ ಅವಮಾನ ಸೋಲು ನಮ್ಮನ್ನು ತುಳಿದು ನಾಶ ಮಾಡಿ ಯಾವುದಕ್ಕೂ ಕೆಲಸಕ್ಕೆ ಬಾರದವರನ್ನಾಗಿ ಮಾಡಿಬಿಡುತ್ತದೆ. ಆದ ಅವಮಾನ ಸೋಲು ನಮ್ಮ ಗೆಲುವಿನ ಮೆಟ್ಟಿಲಾಗಬೇಕು. ಅವಮಾನ ಸೋಲು ಯಾಕಾಯ್ತು? ಸಂಬಂಧಿಕರಿಂದನ, ಸ್ನೇಹಿತರಿಂದನ, ಮೂರನೇ ವ್ಯಕ್ತಿಯಿಂದನ, ಅಥವಾ ವ್ಯಾಪಾರದಲ್ಲ, ನಾವು ಕೆಲಸ ಮಾಡೋ ಜಾಗದಲ್ಲ? ಫೀನಿಕ್ಸ್ ಅಕ್ಕಿ ಸುಟ್ಟು ಬೂದಿಯಾದ್ರೂ ಬೂದಿಯಿಂದ ಎದ್ದು ಬರುತ್ತಂತೆ. ಹಾಗೆ ನಾವು ಸಹ ಫೀನಿಕ್ಸ್ ಅಕ್ಕಿ ತರನೇ ಗೆಲುವಿನ ಕಡೆಗೆ ಬರ್ಬೇಕಾದ್ರೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಅವಶ್ಯಕ. ಆತ್ಮವಿಮರ್ಶೆ. ಸೋಲು ಅವಮಾನ ಯಾಕಾಯ್ತು ಅಂತ ಸ್ವಯಂ ಆತ್ಮವಿಮರ್ಶೆ ಮಾಡಿಕೊಳ್ಳೋದು ಅತ್ಯವಶ್ಯಕ. ಇಲ್ಲ ಅಂದ್ರೆ ನಾವಿನ್ಯಾವತ್ತೂ ಗೆಲುವಿನ ಹಾದಿನ ತುಳಿಯಕ್ಕಾಗಲ್ಲ. ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಹೇಗೆ? ನಾನು ಸರಿಯಾಗಿದ್ದೀನ? ನನ್ನ ಮಾತು, ಭಾಷೆ, ನಡವಳಿಕೆ ಸರಿಯಾಗಿದ್ಯಾ? ನನ್ನ ನಡವಳಿಕೆಯಿಂದ ಬೇರೆಯವ್ರಿಗೆ ಏನಾದ್ರೂ ನೋವು ಉಂಟಾಗ್ತಾ ಇದ್ಯಾ? ನನ್ನ ಮಾತು ನಡವಳಿಕೆಗೆ ಬೇರೆಯವರ ಮಾತು ನಡವಳಿಕೆಗೆ ನಾನು ಸರಿಯಾಗಿ ಸ್ಪಂದಿಸ್ತಾ ಇದ್ದೀನ? ಹಾಗೂ ನನ್ನ ನಡವಳಿಕೆಯಿಂದ ಅವ್ರಿಗೇನಾದ್ರೂ ಬೇಸರ ಉಂಟಾಗ್ತಾ ಇದ್ಯಾ? ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಆತ್ಮವಿಮರ್ಶೆ ಮಾಡ್ಕೋಬೇಕು. ಇನ್ನು ನಾನು ಮಾಡೋ ವ್ಯಾಪಾರದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ನ? ಸರಿಯಾಗಿ ತಿಳ್ಕೊಳ್ದೆ ವ್ಯಾಪಾರ ಶುರು ಮಾಡದ್ನ? ಏನಕ್ಕೆ ಹಂಗಾಯ್ತು ಅಂತ ಆತ್ಮವಿಮರ್ಶೆ ಮಾಡ್ಕೋಬೇಕು. ಇನ್ನು ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳ ಬಗ್ಗೆ, ನೇಚರ್ ಬಗ್ಗೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ? ಅದರಿಂದ ಏನಾದ್ರೂ ನಂಗೆ ಸೋಲು ಉಂಟಾಯ್ತಾ ಅಂತ ಆತ್ಮವಿಮರ್ಶೆ ಮಾಡ್ಕೋಬೇಕು. ಮೊದಲನೇದಾಗಿ ನಾವು ಸಂಬಂಧಿಕರೊಂದಿಗೆ ಹೇಗೆ ನಡೆದುಕೊಳ್ಬೇಕು ಅಂತ. ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ನಾವು ಹುಟ್ಟಿದ ದಿನದಿಂದ ನಾವು ಸಾಯೋವರೆಗೂ ನಮ್ಮನ್ನ ಪ್ರತಿ ಸಲನು ಕೊನೆವರೆಗೂ ನಮ್ಮನ್ನ ನೋಡ್ತಾ ಇರೋರು ಅಂದ್ರೆ ಇವರೆಲ್ಲರೂ ನಮ್ಮನ್ನ ನೋಡ್ತಾ ಇರ್ತಾರೆ. ಹುಟ್ಟಿದಂದಿಂದ ನಾವು ಸಾಯೋವರೆಗೂ ಇವ್ರ ಜೊತೆ ನಮ್ಮ ಮಾತು ನಡವಳಿಕೆಗಳು ಸರಿಯಾಗಿರ್ಬೇಕು. ಹಾಗೂ ನಾವು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ಸಮಾರಂಭಗಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಮ್ಗೆ ಶಕ್ತಿ ತುಂಬ್ತಾ ಇರ್ತಾರೆ ಇವ್ರೊಂದಿಗೆ ನಾವು ಉತ್ತಮವಾಗಿ ನಡ್ಕೋಬೇಕಾಗುತ್ತೆ. ನಾವ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ನಾವ್ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ಎಷ್ಟೇ ಓದಿದ್ರು, ಎಂತ ಕೆಲ್ಸದಲ್ಲಿದ್ರು ಸಹ ನಮ್ನ ಚಿಕ್ಕ ಮಕ್ಳು ಇದ್ದಾಗ ಹೇಗ್ ನೋಡ್ತಾ ಇದ್ರು ಅದೇ ರೀತಿ ನಮ್ಮನ್ನ ನೋಡ್ತಾರೆ. ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರು ಸಹ ಇವ್ರಿಗೆ ನಾವು ಗೌರವಿಸ್ಬೇಕಾಗುತ್ತೆ. ನಮ್ಮ ಏಳ್ಗೆನ ನೋಡಿ ಇವರೆಲ್ಲ ಸಂತೋಷ ಪಡ್ತಾರೆ. ನೀವು ಕೂಡ ಅವ್ರನ್ನ ಅದೇ ಭಾವನೆಯಿಂದ ನೋಡ್ಬೇಕು. ಅವ್ರ ಭಾವನೆಗಳಿಗೆ ಸ್ಪಂದಿಸ್ಬೇಕು. ಅವ್ರ ಕಷ್ಟ ನಷ್ಟಗಳಲ್ಲಿ ಅವ್ರ ಜೊತೆಯಾಗಿ ನಿಲ್ಬೇಕು. ಅವ್ರಿಗೂ ಭಾವನೆಗಳಿರುತ್ತೆ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನೇ ಕೋಪ, ಸಿಟ್ಟು, ಸೆಡವು ಬಂದ್ರು ಅವ್ರ ಮುಂದೆ ಸೋತಿ ಶರಣಾಗ್ಬೇಕು. ಒಂದಲ್ಲ ಒಂದಿನ ಆ ಕೋಪ, ಸಿಟ್ಟು, ಸೆಡವು ಎಲ್ಲ ತಣ್ಣಗಾಗಿ ಸಂಬಂಧಗಳು ಗಟ್ಟಿ ಆಗುತ್ತೆ. ಅಪ್ಪನ ಕಡೆಯವರು, ಅಮ್ಮನ ಕಡೆಯವರು, ಹೆಂಡತಿ ಕಡೆಯವರು ಅಥವಾ ಗಂಡನ ಕಡೆಯವರು ಅಂತ ಭೇದ ಭಾವ ಮಾಡಬಾರ್ದು. ಎಲ್ರು ಸಮನಾಗಿ ನೋಡ್ಬೇಕು. ಒಬ್ಬ ಸಂಬಂಧಿಕ ಉಂಟು ಮಾಡಿದ ನೋವಿಗೆ ಇಡೀ ಸಂಬಂಧಿಕರನ್ನ ದ್ವೇಷಿಸ್ಬಾರ್ದು. ಯಾರೋ ಹೇಳಿದ ಚಾಡಿ ಮಾತನ್ನ ಕೇಳ್ಕೊಂಡು ಇಡೀ ಸಂಬಂಧಗಳನ್ನ ಹಾಳ್ ಮಾಡ್ಕೋಬಾರ್ದು. ಈಗ ಯಾವುದೇ ಒಬ್ಬ ಸಂಬಂಧಿಕನಿಂದ ನಿಮ್ಗೆ ಅವಮಾನ ಉಂಟಾದಾಗ ಅದ್ರ ಹಿಂದಿನ ಸಮಯ, ಸಂದರ್ಭ, ಆ ವ್ಯಕ್ತಿಯ ಹಿಂದಿನ ನಡವಳಿಕೆ, ಪರಿಸ್ಥಿತಿಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ದೆ ನೀವೇ ಏಕಾಏಕಿ ನಿರ್ಧಾರಗಳನ್ನ ಕೈಗೊಳ್ಬಾರ್ದು. ಅದ್ರ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೊಂಡು ಏನಾಗಿರ್ಬೋದು ಅಂತ ತಿಳ್ಕೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಇನ್ನು ಮುಂದುವರೆದು
ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಜೊತೆ ನಾವು ನೇರವಾಗಿ ಮಾತಾಡಿ ಏನಕ್ಕೆ ಆ ತರ ಸಮಸ್ಯೆ ಆಯ್ತು ಅಂತ ಪರಸ್ಪರ ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಅದ್ ಬಿಟ್ಟು ವರ್ಷಗಟ್ಲೆ ಮಾತ್ ನಿಲ್ಸಿ ಒಂದು ಉತ್ತಮ ಬಾಂಧವ್ಯ ಸಂಬಂಧನ ಹಾಳು ಮಾಡ್ಕೋಬಾರ್ದು. ಇದಿಷ್ಟು ನಾವು ಮಾಡೋದ್ರಿಂದ ಸಂಬಂಧಿಕರೊಂದಿಗಿನ ಸಂಬಂಧಗಳು ಚೆನ್ನಾಗಿರುತ್ತೆ. ಯಾವುದೇ ಮನಸ್ತಾಪ ಉಂಟಾಗಲ್ಲ. ಸಾಯೋವರೆಗೂ ಸಂಬಂಧಿಕರಿಂದ ನಮ್ಗೆ ಯಾವುದೇ ಸೋಲು ಅವಮಾನ ಆಗಲ್ಲ. ಇನ್ನು ಎರಡನೇದು ಸ್ನೇಹಿತರೊಂದಿಗಿನ ಸಂಬಂಧ. ಪ್ರಪಂಚದಲ್ಲಿ ಎಲ್ಲಾ ವ್ಯಕ್ತಿಗಳಿಗೂ ಒಳ್ಳೆ ಸ್ನೇಹಿತ ಸಿಗದ್ ಕಷ್ಟ. ಎಲ್ರು ಒಳ್ಳೆ ಫ್ರೆಂಡ್ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದ್ರೆ ಒಳ್ಳೆ ಮನಸ್ಥಿತಿ ಎಲ್ರಿಗೂ ಇರಲ್ಲ. ಹಂಗಾಗಿ ಹೆಂಗೆ ಒಳ್ಳೆ ಸ್ನೇಹಿತ ಸಿಗಕ್ ಸಾಧ್ಯ? ಇನ್ನು ನಾವು ಆ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸುವಾಗ್ಲೇ ಆ ವ್ಯಕ್ತಿ ಸರಿಯಾಗಿದ್ದಾನ, ಅವನ ನಡವಳಿಕೆ ಸರಿಯಾಗಿದ್ಯಾ, ಅವನು ಸ್ವಾರ್ಥಿನ, ನಮ್ಗೆ ಸಹಾಯ ಮಾಡ್ತಾನ, ಇಲ್ಲ ನಮ್ನ ಅರ್ಧ ದಾರಿಗೆ ಕೈ ಬಿಡ್ತಾನ, ನಮ್ ಜೊತೆ ಅವನ್ ಹೇಗ್ ನಡ್ಕೋತಾನೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇನ್ನು ಟಾಕ್ಸಿಕ್ ಪರ್ಸನ್ಸ್ ಅಂದ್ರೆ ವಿಷ ವ್ಯಕ್ತಿ ಅಂತ ಹೇಳ್ತೀವಿ. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಜೊತೆಲ್ಲೇ ಇಟ್ಕೊಂಡು ನಮ್ ಬಗ್ಗೆ ತಿಳ್ಕೊಂಡು ಇಂಡೈರೆಕ್ಟ್ ಆಗಿ ನಮ್ ಸೋಲ್ಗೆ ಕಾದು ಕುಳ್ತಿರ್ತಾರೆ. ಇಂಥ ವ್ಯಕ್ತಿಯಿಂದ ನಾವು ದೂರ ಇರ್ಬೇಕು. ಮತ್ತೆ ಮೊದ್ಲು ನಾವು ಒಳ್ಳೆ ಸ್ನೇಹಿತರಾಗಿರ್ಬೇಕು. ಸ್ನೇಹಿತರಿಗೆ ನಾವು ಸುಖಕ್ಕಿಂತ ಕಷ್ಟದಲ್ಲಿ ನಾವು ಅವ್ರ ಜೊತೆ ಭಾಗಿಯಾಗ್ಬೇಕು. ಆಗ ಕೂಡ ಅವರು ನಮ್ಮ ಕಷ್ಟಗಳಿಗೆ ಅವರು ಕೂಡ ಸ್ಪಂದಿಸ್ತಾರೆ. ಇದರಿಂದ ಸ್ನೇಹಿತರಿಂದ ನಮ್ಗೆ ಆಗೋ ಅವಮಾನದಿಂದ ನಾವು ದೂರ ಇರ್ಬೋದು. ಹಾಗೂ ಇನ್ನು ಸಹೋದ್ಯೋಗಿಗಳಿಂದ, ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳು ನಮ್ ಬಗ್ಗೆ ಬಾಸ್ಗೆ ಚಾಡಿ ಹೇಳೋದು ಹಾಗೂ ನಮ್ಮ ದಾಖಲಾತಿಗಳನ್ನ ತಿರ್ಚೋದು ಹಾಗೆಲ್ಲ ಮಾಡ್ತಾರೆ. ಹಾಗಿದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮೊದ್ಲು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಅನಾವಶ್ಯಕವಾಗಿ ಅವ್ರ ಜೊತೆ ಜಗಳ ಆಡ್ಬಾರ್ದು. ದುಷ್ಟರಿಂದ ದೂರ ಇರು ಅಂತಾರಲ್ಲ ಹಾಗೆ. ಹೀಗೆ ನಮ್ಗಾಗುವ ಅವಮಾನ ಸೋಲಿಗೆ ಕಾರಣ ಏನು ಅಂತ ತಿಳ್ಕೊಬೇಕು. ಹಾಗೂ ಅದ್ರ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ಹಾಗೂ ನಮ್ಗೆ ಅವಮಾನ ಆಗೋದನ್ನ ತಡೆಗಟ್ಟಬೇಕು. ಹಾಗೂ ನಾವು ಫೀನಿಕ್ಸ್ ಅಕ್ಕಿಯಂತೆ ಎದ್ದು ಬರ್ಬೇಕು. ಸೋಲನ್ನೇ ಗೆಲುವಿನ ಮೆಟ್ಟಿಲುಗಳಾಗಿ ಮಾಡ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.